ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಎದ್ದಿದ್ದೀರಾ? ದೇವರ ವಾಕ್ಯ ಕೇಳುವುದಕ್ಕಾಗಿ, ಧ್ಯಾನಿಸುವುದಕ್ಕಾಗಿ ಸಿದ್ಧವಾಗಿದ್ದೀರಾ? ಅನುದಿನದ ಧ್ಯಾನ ಪ್ರತಿ ದಿನ ಬೆಳಗ್ಗೆ 7 ಗಂಟೆಗೆಲ್ಲ ನಿಮಗಾಗಿ ಪ್ರಸಾರ ಮಾಡ್ತಿದ್ದೇವಲ್ಲವೇ? ಮತ್ತೆ ನೀವು ವೀಕ್ಷಿಸುತ್ತಾ ಇದ್ದೀರಾ, ವಿಶ್ವಾಸ ಇಡ್ತಾ ಇದ್ದೀರಾ, ವಾಕ್ಯವನ್ನು ಹೃದಯದಲ್ಲಿ ಭದ್ರವಾಗಿ ಇಟ್ಕೊಳ್ತಾ ಇದ್ದೀರಾ, ವಾಕ್ಯಾನುಸಾರವಾಗಿ ಜೀವಿಸ್ತಾ ಇದ್ದೀರಾ, ಆಯಾ ದಿನಕ್ಕೆ ತಕ್ಕಂತೆ ವಾಕ್ಯದಿಂದ ಎಚ್ಚರಿಸಲ್ಪಡ್ತಾ ಇದ್ದೀರಾ, ಆಧರಿಸಲ್ಪಡ್ತಿದ್ದೀರಾ? ನಾನು ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ನೀವಿರುವ ಸ್ಥಳದಿಂದ ಹೇಳಿದ್ರು ನನಗೆ ಕೇಳಿಸದೇ ಇರೋದ್ರಿಂದ ದಯವಿಟ್ಟು 8939731313 ನಂಬರ್ಗೆ, ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಈ ನಂಬರ್ಗೆ ಕನಿಷ್ಠ 1 ಸಾರಿ ಆದರೂ ಯಾವ ರೀತಿಯಾಗಿ ನೀವು ಈ ವಾಕ್ಯಗಳ ಮೂಲಕ ಬಲ ಹೊಂದುತ್ತಾ ದಿವ್ಯ ದಾನಗಳನ್ನು ಪಡ್ಕೊಳ್ಳುತ್ತಾ ಮೇಲು ಹೊಂದುತ್ತಿದ್ದೀರೆಂದು ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ತಿಳಿಯಪಡಿಸಿರಿ. ಲೈವ್ ಚಾಟ್ನಲ್ಲಿಯೂ ಕೂಡ ನೀವು ಪ್ರತಿದಿನ ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರೆಂದು ತಿಳಿಯಪಡಿಸಿರಿ. ಅದರ ನಿಮಿತ್ತ ಕರ್ತನನ್ನು ಸ್ತುತಿಸಿ ಪ್ರಾರ್ಥಿಸುವುದಕ್ಕಾಗಿ ನೀವಿರುವ ಸ್ಥಳಗಳಿಗೆ ಬಂದು ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ಮತ್ತಷ್ಟು ಹೆಚ್ಚಾಗಿ ನಿಮ್ಮನ್ನು ಬಲಪಡಿಸಲು ಒಂದು ಗೆಟ್ ಟುಗೆದರ್ ಅನ್ನು ಆಯಾ ಸ್ಥಳಗಳಲ್ಲಿ ನಾವು ಏರ್ಪಡಿಸಬೇಕೆಂದು ಪ್ರಯತ್ನಿಸುತ್ತಿದ್ದೇವೆ. ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮನ್ನು ನೆನೆಸಿಕೊಳ್ತೀರಲ್ಲವೇ? ಬನ್ನಿ ಹಾಗಾದರೆ ಈ ದಿನ ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ನಮ್ಮನ್ನು ಬಲಪಡಿಸುತ್ತಿವೆ, ನಮ್ಮನ್ನು ಸ್ಥಿರಪಡಿಸುತ್ತಿವೆ. ನಿಮ್ಮ ಮಾತಿನ ಪ್ರಕಾರ ನಡೆಯುತ್ತಿರುವಾಗ ನಮ್ಮನ್ನು ಆಶೀರ್ವದಿಸುತ್ತಲೇ ಇದ್ದೀರಿ. ಅದಕ್ಕಾಗಿ ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮ ಆಧ್ಯಾತ್ಮಿಕ ತವಕ ತೀರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನೀವು ರಕ್ಷಿಸಲ್ಪಟ್ಟಿದ್ದೀರಾ? ಯೇಸುವನ್ನು ಅರ್ಥಕೊಂಡಿದ್ದೀರಾ? ಯೇಸು ಕೊಡುವ ದೊಡ್ಡ ರಕ್ಷಣೆಯನ್ನು ಸ್ವಾಧೀನ ಮಾಡಿಕೊಂಡಿದ್ದೀರಾ? ಬಹಳಷ್ಟು ಜನರಿಗೆ ಈ ದಿನಗಳಲ್ಲಿ ರಕ್ಷಣೆ ಎಂದ ಕೂಡಲೇ ಅಷ್ಟೊಂದು ಅವಗಾಹನ ಅವರಿಗೆ ಆಗ್ತಾ ಇಲ್ಲ. ನಾವು ಯೇಸುವನ್ನು ನಂಬುತ್ತಿದ್ದೇವೆ ಅನ್ನುತ್ತಾರೆ. ನಂಬುವುದು ಒಳ್ಳೆಯದೇ. ದೆವ್ವಗಳು ಕೂಡ ಯೇಸುವನ್ನು ನಂಬಿ ನಡುಗುತ್ತವಂತೆ. ಹಾಗಾಗಿ ಯೇಸುವೇ ರಕ್ಷಕನು ಎಂದು ಒಪ್ಪಿಕೊಳ್ಳುವುದು ಏನಷ್ಟು ದೊಡ್ಡ ಕಾರ್ಯವಲ್ಲ. ಆದರೆ ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸಿಕೊಡ್ತಾ ಇದ್ದೀರಾ? ನೀವು ನಂಬಿರುವ ದೇವರನ್ನು ನೀವು ಹಿಂಬಾಲಿಸ್ತಾ ಇದ್ದೀರಾ? ಕ್ರಿಯೆಯಿಲ್ಲದ ನಂಬಿಕೆ ಸತ್ತದಕ್ಕೆ ಸಮಾನ ಎಂದು ಹೇಳಿದ ಪ್ರಕಾರ ಮಾತಿನಿಂದ, ನಾಲಿಗೆಯಿಂದ ಅಲ್ಲದೆ ಹೃದಯಪೂರ್ವಕವಾಗಿ ಕ್ರಿಯೆಯಲ್ಲಿ ಪ್ರೀತಿಯಿಂದ ನಾವು ಯೇಸುವನ್ನು ಪ್ರೀತಿಸುವವರಾಗಿರಬೇಕು. ನೋಡಿ ಪ್ರಿಯರೇ, ಕೋಟ್ಯಾಂತರ ಬಿಲಿಯನ್ಸ್ ಆಫ್ ಪೀಪಲ್ ಇದ್ದಾರೆ ಪ್ರಪಂಚದಲ್ಲಿ. ಆದರೆ ಕೆಲವರಿಗೇ ಈ ದೊಡ್ಡ ಭಾಗ್ಯ ದೊರಕಿದೆ. ಎದಕ್ಕಾಗಿ? ಕಾರಣ ಇಲ್ಲ. ನಾವೇನೋ ಗಣ್ಯರಾಗಿರುವುದರಿಂದಲ್ಲ ಅಥವಾ ವಿಶೇಷ ಜಾತಿಗೆ ಸೇರಿರುವುದರಿಂದಲ್ಲ. ಕೇವಲ ಯೇಸುವಿನ ಕೃಪೆ ಕನಿಕರದ ನಿಮಿತ್ತ ನಮ್ಮಲ್ಲಿ ಅನೇಕರನ್ನು ಆತನು ಆರಿಸಿಕೊಂಡಿದ್ದಾರೆ, ಕೋರಿಕೊಂಡಿದ್ದಾರೆ. ನೀವು ದೇವರಿಂದ ಕೋರಿಕೊಳ್ಳಲ್ಪಟ್ಟ ವ್ಯಕ್ತಿಯಾಗಿದ್ದೀರಿ. ದೇವರಿಂದ ಪ್ರೀತಿಸಲ್ಪಡುವ ವ್ಯಕ್ತಿಯಾಗಿದ್ದೀರಿ. ದೇವರು ನಿಮ್ಮ ಮೇಲೆ ಎಷ್ಟೋ ಆಸೆ ಇಟ್ಟುಕೊಂಡಿದ್ದಾರೆ ಎಂಬ ವಿಷಯವನ್ನು ಯಾವತ್ತೇ ಆಗಲಿ ಸ್ವಲ್ಪ ಹೊತ್ತೇನಾದರೂ ಕೂತ್ಕೊಂಡು ಆಲೋಚಿಸಿದ್ದೀರಾ? ಇಷ್ಟೊಂದು ದೊಡ್ಡ ರಕ್ಷಣೆಯನ್ನು ಕೊಟ್ಟಿರುವ ಯೇಸುವಿನ ಚಿತ್ತವು ನನ್ನ ಜೀವಿತದಲ್ಲಿ ಏನಾಗಿದೆ ಅರಿತುಕೊಳ್ಳಬೇಕೆಂಬ ಆಸೆ ಬಹಳ ಪ್ರಾಮುಖ್ಯವಾದದ್ದಾಗಿದೆ. ಅವಶ್ಯಕತೆ ಇದ್ದಾಗ ದೇವ್ರ ಬಳಿಗೆ ಹೋಗಿ ಅದು ಇದು ಕೇಳುವುದು, ಅವಶ್ಯಕತೆ ತೀರಿದ್ಮೇಲೆ ಹಲ್ಲೆಲೂಯಾ ಅಂತ ಹೇಳಿ ಸುಮ್ಮನೆ ಇರೋದಲ್ಲ. ಕೆಲವೊಂದು ಸಾರಿ ದೇವರೊಂದಿಗೆ ಸಹವಾಸ ಮಾಡುವುದು ನಿಜವಾದ ಕ್ರೈಸ್ತಿಯ ಜೀವಿತ ಅಲ್ಲ. ಆದರೆ ದೇವರೊಂದಿಗೆ ಅನ್ಯೋನ್ಯವಾದ ಸಹವಾಸವುಳ್ಳವರಾಗಿರಬೇಕು. ಒಂದು ಸಾರಿ ಕರ್ತನ ಹಸ್ತಕ್ಕೆ ನಾವು ಒಪ್ಪಿಸಿಕೊಟ್ಟಾಗ ಇನ್ನು ನಮ್ಮ ಇಷ್ಟ ಇರಲ್ಲ, ಆತನ ಚಿತ್ತವೇ ನಡೆಯುತ್ತೆ. ಇದನ್ನು ನೀವು ದೃಢಪಡಿಸಿಕೊಂಡವರಾಗಿ ಧ್ಯೇಯಾಗಿಟ್ಟುಕೊಳ್ಳಬೇಕು. ಒಮ್ಮೆ ನೋಡಿಕೊಳ್ಳೋಣ ಬನ್ನಿ. ಎಫೆಸದವರಿಗೆ ಬರೆದ ಪತ್ರಿಕೆ, ಅದರಲ್ಲಿ 2ನೇ ಅಧ್ಯಾಯ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ. ಇದರಲ್ಲಿ ಕೆಲವೊಂದು ವಚನಗಳನ್ನು ಓದುತ್ತೇನೆ, ನಿಮಗೆ ಉಪಯೋಗಕರವಾಗಿರ್ತವೆ. 2ನೇ ಅಧ್ಯಾಯ 4ನೇ ವಚನದಿಂದ ಓದುತ್ತಿದ್ದೇನೆ, ಕೇಳ್ರಿ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ, ಬದುಕಿಸಿದ್ದಲ್ಲದೆ ತಾನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಮಾಡುವ ಉಪಕಾರದ ಮೂಲಕ ಆತನ ಅಪಾರವಾದ ಕೃಪಾತಿಶಯವನ್ನು ಮುಂದಣ ಯುಗಗಳಲ್ಲಿ ತೋರಿ ಬರಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಡ್ರಿಸಿದ್ದಾನೆ. ಏನಂತೆ? ಪರಲೋಕದಲ್ಲಿ ಆತನೊಂದಿಗೆ ಕುಡ್ರಿಸಿದ್ದಾನೆ. ನೀವು ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಇದು ನಿಮ್ಮಿಂದ ಉಂಟಾದದ್ದು ಅಲ್ಲ, ಅದು ದೇವರ ವರವೇ. ನೀವು ದೇವರ ಕೃಪೆಯಿಂದ, ಕರುಣೆಯಿಂದ
ರಕ್ಷಿಸಲ್ಪಟ್ಟಿದ್ದೀರಿ. ಏನು ಹೇಳುತ್ತೆ ವಾಕ್ಯ? ನೀವು ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ, ಇದು ನಿಮ್ಮಿಂದುಂಟಾದದಲ್ಲ. ಹಾಗಾದರೆ ಈ ದಿನ ಎಷ್ಟು ಜನ ಹೇಳಬಲ್ಲಿರಿ, ಈ ದಿನ ನಾನು ಏನಾಗಿದ್ದೇನೋ ಅದು ಕೇವಲ ದೇವರ ಕೃಪೆಯಿಂದಲೇ ಎಂದು? ದೇವರ ಕೃಪೆಯಿಂದಲೇ ಆತನು ನನ್ನನ್ನು ರಕ್ಷಿಸಿದ್ದಾರೆ, ನಾನು ಆತನಲ್ಲಿ ನಂಬಿಕೆ ಇಡುವುದರಿಂದ ರಕ್ಷಣೆಯನ್ನು ಸ್ವಾಧೀನ ಮಾಡಿಕೊಂಡಿದ್ದೇನೆ ಎಂದು ಹೇಳುವಂಥವರಾಗಿರೋದಾದರೆ, ಯಾಕೆ ಯೇಸು ನಿಮ್ಮನ್ನು ರಕ್ಷಿಸಿಕೊಂಡಿದ್ದಾರೆ, ಯಾಕೆ ಯೇಸು ನಿಮ್ಮನ್ನು ಕೋರಿಕೊಂಡಿದ್ದಾರೆ ಎನ್ನುವುದನ್ನು ನಾವು ಅರಿತುಕೊಳ್ಳಬೇಕು. 10ನೇ ವಚನ ಓದುತ್ತೇನೆ ಕೇಳ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನ. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಯಾಕೆ ದೇವರು ರಕ್ಷಿಸಿಕೊಂಡಿದ್ದಾರೆ? ಕರೆಕ್ಟಾಗಿ ಕೇಳ್ರಿ. ನಾವು ಸತ್ಕ್ರಿಯೆಗಳನ್ನು ನಡೆಸುವವರಾಗಿರಬೇಕೆಂದು. ಏನಂತೆ? ಆತನು ಕೆಲವೊಂದು ಸತ್ಕ್ರಿಯೆಗಳನ್ನು, ಒಳ್ಳೆಯ ಕ್ರಿಯೆಗಳನ್ನು, ಅನೇಕರಿಗೆ ಆಶೀರ್ವಾದಕರವಾದ ಕಾರ್ಯಗಳನ್ನು, ಕೆಲವೊಂದು ಒಳ್ಳೆ ಕಾರ್ಯಗಳನ್ನು, ಯಾರೋ ಒಬ್ಬ ವ್ಯಕ್ತಿ ಬಲ್ಬು ಕಂಡು ಹಿಡಿದಿರುವುದರಿಂದ ಇವತ್ತು ಎಲ್ಲರೂ ಆನಂದಿಸ್ತಿದ್ದಾರೆ. ಯಾರೋ ಒಬ್ಬ ವ್ಯಕ್ತಿ ಸರ್ಜರಿ ಕಂಡು ಹಿಡಿದಿರುವುದರಿಂದ ಈ ದಿನ ಸರ್ಜರಿ ಮಾಡುವವರಿಗೆಲ್ಲ ಅದು ಈ ದಿನ ಆಶೀರ್ವಾದಕರವಾಗಿದೆ. ಅದೇ ರೀತಿ ದೇವರು ನಮ್ಮಲ್ಲಿಯೂ ಕೂಡ ಒಬ್ಬೊಬ್ಬರನ್ನು ಆರಿಸಿಕೊಂಡು ಒಬ್ಬೊಬ್ಬರ ಮುಖಾಂತರ ಯಾವುದೋ ಒಳ್ಳೆ ಕಾರ್ಯವನ್ನು, ಜನರೆಲ್ಲರಿಗೆ ಉಪಯೋಗಕರವಾಗಿರುವುದನ್ನು, ದೇವರ ನಾಮಕ್ಕೆ ಮಹಿಮೆ ತರುವಂಥದ್ದನ್ನು, ನಿಮ್ಮ ವಿದ್ಯಾಭ್ಯಾಸದಿಂದಲೋ, ನಿಮ್ಮ ತಲಾಂತುಗಳಿಂದಲೋ, ನಿಮ್ಮ ಪ್ರಾವೀಣ್ಯತೆಯ ಮೂಲಕವೋ, ದೇವರು ನಿಮಗೆ ಕೊಟ್ಟ ವರದ ಮೂಲಕವೋ, ದೇವರು ನಿಮ್ಮನ್ನು ಒಂದು ಆಯುಧವನ್ನಾಗಿ, ಒಂದು ಸಾಧನವನ್ನಾಗಿ, ತನ್ನ ಚಿತ್ತ ನೆರವೇರಿಸಿಕೊಳ್ಳುವುದಕ್ಕಾಗಿ ಆತನು ತನ್ನ ಕೆಲಸದಲ್ಲಿ ಒಂದು ಕೈಕೆಲಸದ ಸಾಧನವಾಗಿ ಉಪಯೋಗಿಸಿಕೊಳ್ಳಲು ಕೋರಿಕೊಂಡಿದ್ದಾರೆ ಎಂಬುದನ್ನು ನಾವು ಗುರುತಿಸಿದ ದಿನ ನಮ್ಮ ಮೈ ಝಾಡಿಸಲ್ಪಡುತ್ತೆ. ನನ್ನಂಥವನನ್ನು ಯೇಸು ಇಂತಹ ಕೆಲಸಕ್ಕಾಗಿ ಆರಿಸಿಕೊಂಡಿದ್ದಾರೋ? ಆ ದಿನ ಮೋಶೆ ಕೂಡ ಹಾಗೆ ಹೇಳ್ದ, ನಾನು ಇಸ್ರಾಯೇಲ್ ಜನಾಂಗವನ್ನೇ ಫರೋಹನ ದಾಸತ್ವದೊಳಗಿಂದ ಬಿಡಿಸಬಲ್ಲವನು, ನಾನೆಷ್ಟರವನು, ನಾನು ಕನಿಷ್ಠನು. ಗಿದ್ಯೋನನು ಕೂಡ ಹಾಗೆ ಅಂದ, ನಾನು ಮಿದ್ಯಾನರ ಕೈ ಕೆಳಗೆ 7 ವರ್ಷಗಳಿಂದ ದಾಸರಾಗಿರುವ ಇಸ್ರಾಯೇಲರನ್ನು ಬಿಡಿಸುವುದಕ್ಕಾಗಿ ನಾನು ಕನಿಷ್ಠನಾಗಿದ್ದೇನಲ್ಲವೇ, ಕೈಲಾಗದವನಾಗಿದ್ದೇನಲ್ಲವೇ? ನನ್ನನ್ನು ದೇವರೇ ನೀವು ಆರಿಸಿಕೊಂಡಿದ್ದು. ಹೌದು, ನಾನು ನಿನ್ನ ಸಂಗಡ ಇರುತ್ತೇನೆಂದು ಆ ದಿನ ಅಂಥವರ ಮೂಲಕ ಎಂಥ ದೊಡ್ಡ ಜಯದ ಕಾರ್ಯ ದೇವರು ಮಾಡಿದಾರೆಂದು ನಮಗೆ ಗೊತ್ತು. ಹಾಗೆ ನಮ್ಮೆಲ್ಲರ ಮೂಲಕ ನಶಿಸಿ ಹೋಗುವ ಆತ್ಮಗಳನ್ನು ರಕ್ಷಿಸಬೇಕೆಂದು, ನಮ್ಮ ಮನೆಯವರನ್ನು, ನಮ್ಮ ಸ್ವಂತ ಜನರನ್ನು ಯೇಸುವಿನ ಬಳಿಗೆ ಕರೆತರುವ ದೊಡ್ಡ ಕೆಲಸವನ್ನು, ದಣಿದವರಿಗೆ ಸುಧಾರಿಸುವಂತಹ ಜ್ಞಾನವನ್ನು, ಅನೇಕರಿಗೆ ಒಂದು ಮಾರ್ಗದರ್ಶವಾಗಿದ್ದು ಗುರಿಯಿಲ್ಲದ ಜೀವಿತ ಜೀವಿಸುತ್ತಿರುವವರಿಗೆ ಸಲಹೆಗಾರರಾಗಿ ನಡೆಸುವವರಾಗಿರಬೇಕೆಂದು ಯೇಸು ನಿಮ್ಮನ್ನು ನನ್ನನ್ನು ಕೋರಿಕೊಂಡಿದ್ದಾರೆ. ತಂದೆಯಾದ ನಿಮ್ಮನ್ನು ಅದಕ್ಕೆ ಕೋರಿಕೊಂಡಿದ್ದಾರೆ, ನಿಮ್ಮ ಕುಟುಂಬದಿಂದ ಶ್ರೇಷ್ಠ ವ್ಯಕ್ತಿಗಳು ಬರಬೇಕೆಂದು. ಒಬ್ಬ ತಾಯಿಯಾಗಿ ಅದಕ್ಕೆ ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದಾರೆ. ನಿಮ್ಮ ಹೊಟ್ಟೆಯಲ್ಲಿ ಒಳ್ಳೊಳ್ಳೆ ಮಕ್ಕಳು ಹುಟ್ಟಿ ಪ್ರಪಂಚದಲ್ಲಿ ಆತ್ಮಗಳನ್ನು ಸಂಪಾದಿಸುವ ಬೆಸ್ತರರಾಗಬೇಕೆಂದು. ಇದಕ್ಕಿಂತ ಮಿಗಿಲಾಗಿ ನಾವು ಆಲೋಚಿಸ್ತಿಲ್ವಲ್ಲ? ರಕ್ಷಿಸಲ್ಪಟ್ಟಿದ್ದೇವೆ, ಹಲ್ಲೆಲೂಯಾ ಅನ್ನುತ್ತಿದ್ದೇವೆ, ಚರ್ಚಿಗೆ ಹೋಗಿ ಬರ್ತೇವೆ, ಹೋಗಿ ವಾಕ್ಯ ಕೇಳ್ತಿದ್ದೇವೆ, ಅಷ್ಟೇ ಸಾಕು ಅಂದುಕೊಳ್ತಿದ್ದೇವೆ. ಆದರೆ ದೇವರ ಪ್ರಣಾಳಿಕೆ, ನಿಮಗಿಷ್ಟು ದೊಡ್ಡ ರಕ್ಷಣೆ ಯಾಕೆ ಕೊಟ್ಟಿದ್ದಾರೆ? ಎಷ್ಟೋ ಜನರು ಈ ಲೋಕದಲ್ಲಿರುವಾಗ ನಿಮಗೋಸ್ಕರ ಮುಂದಣ ಯುಗಗಳಲ್ಲಿ ಆತನು ಅದನ್ನು ಸಿದ್ಧಪಡಿಸಿಟ್ಟಿದ್ದಾರಂತೆ, ಅಲಾಟ್ ಮಾಡಿಟ್ಟಿದ್ದಾರೆ. ನಿಮಗೊಂದು ಕೆಲಸ ಏರ್ಪಡಿಸಿಟ್ಟಿದ್ದಾರೆ. ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿಯೂ, ಸಿದ್ಧ ಮಾಡಿಟ್ಟಿರುವ ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ನಾವು ಕ್ರಿಸ್ತೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟವರಾಗಿ ಆತನ ನಿರ್ಮಾಣ ನಾವೆಲ್ಲರೂ ಆಗಿದ್ದೇವೆ. ಆ ರೀತಿ ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ಬೇಕಾದಂತಹ ಎಕ್ವಿಪ್ ಮಾಡುವುದಕ್ಕಾಗಿ, ನಿಮ್ಮನ್ನು ಸಿದ್ಧ ಮಾಡುವುದಕ್ಕಾಗಿ ಕ್ರಿಸ್ತನಲ್ಲಿ ನಮ್ಮನ್ನು ಸಿದ್ಧಪಡಿಸಿ, ಕ್ರಿಸ್ತನ ಹೆಜ್ಜೆಯ ಜಾಡಿಯಲ್ಲಿ ನಡೆದು, ಕ್ರಿಸ್ತನ ಸಾರೂಪ್ಯವನ್ನು ಹೊಂದಿ, ಕ್ರಿಸ್ತನ ಗುಣಲಕ್ಷಣಗಳನ್ನು ಹೊಂದಿ, ಆತನ ಮನಸ್ಸನ್ನು ಹೊಂದಿಕೊಂಡು, ಆತನ ಪ್ರೀತಿಯನ್ನು ಅರಿತುಕೊಂಡು, ಆತನ ಪ್ರತಿನಿಧಿಗಳಾಗಿ ಈ ಲೋಕದಲ್ಲಿ ಬದುಕುವುದಕ್ಕಾಗಿ ದೇವರು ನಮ್ಮನ್ನು ಕೋರಿಕೊಂಡಿದ್ದಾರೆ, ನಿಮ್ಮನ್ನು ಕೋರಿಕೊಂಡಿದ್ದಾರೆ. ಇದನ್ನು ನಂಬುತ್ತಾ ಇದ್ದೀರಾ? ಯಾಕೆ ನೀವು ರಕ್ಷಿಸಲ್ಪಟ್ಟಿದ್ದೀರಿ? ಒಂದು ಅನ್ಯ ಕುಟುಂಬದಿಂದ ದೇವರು ನಿಮ್ಮನ್ನು ಯಾಕೆ ಆರಿಸಿಕೊಂಡಿದ್ದಾರೆ? ನೀವು ಆತನನ್ನು ಹುಡುಕದಿದ್ದರೂ ಯೇಸು ನಿಮ್ಮನ್ನು ಯಾಕೆ ಹುಡುಕಿ ಆರಿಸಿಕೊಂಡಿದ್ದಾರೆ? ನೀವು ಆಪತ್ತಿನಲ್ಲಿ ಮೊರೆಯಿಟ್ಟಾಗ ಯಾಕೆ ತಾನೇ ಯೇಸು ನಿಮಗೆ ಉತ್ತರ ಕೊಟ್ಟು, ಬಿಡುಗಡೆ ಕೊಟ್ಟು, ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಟ್ಟು, ಯಾಕೆ ನಿಮ್ಮನ್ನು ಇಷ್ಟೊಂದು ಆಶೀರ್ವದಿಸುತ್ತಿದ್ದಾರೆ? ಆತನು ಮುಂಚಿತವಾಗಿ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಸಿದ್ಧ ಮಾಡಿಟ್ಟಿರುವಂತಹ ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ.
ಕ್ರಿಸ್ತನಲ್ಲಿ ನಿಮ್ಮನ್ನು ಬಲಪಡಿಸುವುದಕ್ಕಾಗಿ, ಸ್ಥಿರಪಡಿಸುವುದಕ್ಕಾಗಿ, ಸಿದ್ಧಪಡಿಸುವುದಕ್ಕಾಗಿ. ಆತನ ನಿರ್ಮಾಣ ನಾವಾಗಿದ್ದೇವೆ. ಆತನು ನಮ್ಮನ್ನು ಯಾವ ರೀತಿಯಾಗಿ ಇಡುತ್ತಾನೆಂದು, ಯಾವ ರೀತಿಯಾಗಿ ನಿರ್ಮಿಸುತ್ತಾನೆಂದು ಹಾಗೂ ಯಾವ ರೀತಿಯಾಗಿ ನಮ್ಮನ್ನು ಆರಿಸಿಕೊಂಡು ತನ್ನ ಕೆಲಸ ಮಾಡುವುದಕ್ಕೋಸ್ಕರ ತಕ್ಕಂತಹ ಒಂದು ಟ್ರೈನಿಂಗ್ ಕೊಡಲು ಆತನು ಆಸೆಯುಳ್ಳವನಾಗಿದ್ದಾರೆ. ಹುಟ್ಟಿದಾಗ ಚಿಕ್ಕ ಮಕ್ಕಳೆಲ್ಲ ಸಾಮಾನ್ಯರಾಗಿರ್ತಾರೆ. ಆದರೆ ಆ ಮಕ್ಕಳು ಬೆಳೆಯುವಾಗ ಅವರನ್ನು ನೋಡ್ರಿ, ಕೆಲವರು ಆಟದಲ್ಲಿ ಪ್ರವೀಣರಾಗ್ತಾರೆ, ಕೆಲವರು ಓದುವುದರಲ್ಲಿ ಪ್ರವೀಣರಾಗ್ತಾರೆ, ಕೆಲವೊಂದು ಇನ್ವೆನ್ಷನ್ ಮಾಡುವುದರಲ್ಲಿ ಪ್ರವೀಣರಾಗ್ತಾರೆ, ಇನ್ನು ಕೆಲವರು ಪರ್ಟಿಕ್ಯುಲರ್ ವಿಷಯಗಳಲ್ಲಿ ಟ್ಯಾಲೆಂಟ್ ಇರ್ತವೆ. ಮತ್ತೆ ಕೆಲವೊಂದು ಮಕ್ಕಳಿಗೆ ಕೆಲವೊಂದು ವಿಷಯಗಳಲ್ಲಿ ಅವರಿಗಿರುವ ಇಂಟ್ರೆಸ್ಟ್ ಮೇರೆಗೆ ಅರ್ಥ ಮಾಡಿಕೊಳ್ತೇವೆ ಅವರು ಮುಂದೆ ಏನಾಗ್ಲಿಕ್ಕಿದ್ದಾರೆ ಎಂದು. ದೇವರು ಹಾಗೆಯೇ ನಿರ್ಮಿಸಿಕೊಳ್ತಿದ್ದಾರೆ. ನಿಮ್ಮ ಮಕ್ಕಳು ಇನ್ಸ್ಟ್ರೂಮೆಂಟ್ ಬಾರಿಸುವುದರಲ್ಲಿ ಇಂಟ್ರೆಸ್ಟ್ ತೋರಿಸುವುದಾದರೆ ಅದಕ್ಕೆ ಟ್ಯೂಟರ್ಸ್ಗಳನ್ನು ಇಡೀರಿ. ನಿಮ್ಮ ಮಕ್ಕಳಿಗೆ ಲ್ಯಾಂಗ್ವೇಜಸ್ ಬರದಿದ್ದರೆ ಆ ಲ್ಯಾಂಗ್ವೇಜಸ್ ಬರುವಂತೆ ಪ್ರವೀಣರನ್ನಾಗಿ ಮಾಡಿರಿ. ನಿಮ್ಮ ಮಕ್ಕಳು ಆಟದ ಮೇಲೆ ಆಸಕ್ತರಾಗಿದ್ದರೆ ಅದರ ವಿಷಯದಲ್ಲಿ ನಿಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಪಡಿಸುತ್ತಾ ಇರಿ. ಆಟ ಮುಖ್ಯವಿಲ್ಲದಿದ್ದರೂ ವ್ಯಾಯಾಮ ಶರೀರಕ್ಕೆ ಮುಖ್ಯವಾಗಿದೆ ಎಂದು ಬೈಬಲ್ ಹೇಳ್ತದೆ. ಆದರೆ ಕರ್ತನ ಕ್ರಮಶಿಕ್ಷಣೆಯಲ್ಲಿ ನಮ್ಮ ಮಕ್ಕಳನ್ನು ನಾವು ಸಿದ್ಧಪಡಿಸಿಕೊಳ್ಳುವಾಗ ಒಂದೇ ದಿನದಲ್ಲಿ ಯಾರೂ ಇಂಜಿನಿಯರ್ ಆಗೋದಿಲ್ವಲ್ಲ, ಯಾರೂ ಡಾಕ್ಟರ್ ಆಗೋದಿಲ್ವಲ್ಲ, ಸೈಂಟಿಸ್ಟ್ ಆಗಬೇಕಾದ್ರೆ ಒಂದೇ ದಿನದಲ್ಲಿ ಆಗೋದಿಲ್ವಲ್ಲ. ಮಕ್ಕಳು ಬೆಳೆಯುತ್ತಿರುವಾಗ ಅದಕ್ಕೆ ತಕ್ಕಂತೆ ಅವರನ್ನು ನಾವು ಮೋಲ್ಡ್ ಮಾಡ್ತಾ ಇರುವಾಗ, ಮಕ್ಕಳು ಕೂಡ ಅದಕ್ಕೆ ತಕ್ಕಂತೆ ಸಿದ್ಧರಾಗುತ್ತಾ ಇರುವಾಗ ಅವರ ಹೃದಯದ ಆಸೆಗಳು ತೀರಿಸಲ್ಪಡ್ತವೆ. ಹಾಗೆ ದೇವರ ಹೃದಯದ ಆಸೆ ತೀರಿಸಲ್ಪಡಬೇಕಾದ್ರೆ ದೇವರನ್ನು ಅರಿತಿರುವ ನಾವು ಮಕ್ಕಳಾಗಿದ್ದೇವೆ. ನಿಮಗೆ ವಯಸ್ಸಾದರೂ ಕೂಡ ದೇವರ ಮಕ್ಕಳಾಗಿದ್ದೀರಿ. ರಕ್ಷಿಸಲ್ಪಟ್ಟ ನಂತರ ದೇವರೇ ನನ್ನನ್ನು ಯಾಕೆ ಆರಿಸಿಕೊಂಡಿದ್ದೀರಿ, ನನ್ನನ್ನು ಯಾಕೆ ಕೋರಿಕೊಂಡಿದ್ದೀರಿ ಎಂದು ಬೇಡಿಕೊಳ್ಳುವುದನ್ನು ನೀವು ಕಲಿಯುವುದಾದರೆ, ನೀವು ದೇವರ ಚಿತ್ತವನ್ನು ಅರಿತುಕೊಳ್ಳುವುದಾದರೆ, ನನಗಾಗಿ ನೀವಿಟ್ಟಿರುವ ಸತ್ಕ್ರಿಯೆ ಏನಾಗಿದೆ, ನಿಮ್ಮ ಹಸ್ತದಿಂದ ನಾನು ಉಪಯೋಗ ಆಗಬೇಕಾದರೆ ಇನ್ನೂ ನನ್ನಲ್ಲಿರುವಂತಹ ಆ ಒಂದು ಆಟಂಕಗಳನ್ನು ನಿಮ್ಮ ಹಸ್ತದಿಂದ ದೇವರೇ ತೆಗೆದುಹಾಕಿರಿ, ತೊಲಗಿಸಿರಿ, ಬಿಡುಗಡೆ ಮಾಡಿರಿ. ನನ್ನನ್ನು ರೂಪಿಸಿಕೊಳ್ಳಿರಿ ನಿಮ್ಮ ಹಾಗೆ. ನಿಮ್ಮ ಮನಸ್ಸು ನನಗೆ ದಯಪಾಲಿಸಿರಿ, ನಿಮ್ಮ ಪ್ರೀತಿ ನನಗೆ ದಯಪಾಲಿಸಿರಿ, ನಿಮ್ಮ ಹಾಗೆ ನನ್ನನ್ನು ಮಾಡಿರಿ ಎಂದು ಎಂದಾದರೂ ಪ್ರಾರ್ಥನೆ ಮಾಡಿದ್ದೀರಾ? ಇದು ಎಷ್ಟು ಉನ್ನತವಾದ ಪ್ರಾರ್ಥನೆ ನೋಡಿ. ಆದರೆ ನಮ್ಮ ಪ್ರಾರ್ಥನೆ ಎಷ್ಟು ಸಂಕುಚಿತವಾಗಿರ್ತವೆ ನೋಡಿ. ನಿಮಗುಪಯುಕ್ತವಾದ ಪಾತ್ರೆಯನ್ನಾಗಿ ನನಗೆ ಮಾಡಿರಿ ದೇವರೇ, ನೀವು ಉಪಯೋಗಿಸುವ ಪಾತ್ರೆಯನ್ನಾಗಿ ನನ್ನನ್ನು ಮಾಡಿರಿ ದೇವರೇ, ನಿಮ್ಮ ಪ್ರಣಾಳಿಕೆ ನೆರವೇರಿಸುವ ವ್ಯಕ್ತಿಯನ್ನಾಗಿ ನಮ್ಮನ್ನು ಮಾಡಿರಿ ಎಂಬುದಾಗಿ ಇಂದಿನಿಂದ ನೀವು ಮಾಡುವ ಪ್ರಾರ್ಥನೆಯಲ್ಲಿ ಅದೇ ಮುಖ್ಯ ಅಂಶ ಆಗಿರಬೇಕು. ನನಗೆ ಅದನ್ನು ಕೊಡ್ರಿ, ನನಗಿದನ್ನು ಕೊಡ್ರಿ, ನನಗೆ ಅಲ್ಲಿ ಕೊಂಡೊಯ್ಯಿರಿ, ಇಲ್ಲಿ ಕೊಂಡೊಯ್ಯಿರಿ, ನನಗೇನ್ ಮಾಡಿದೀರಿ ಎಂದು ಒಂದು ವಿಚಿತ್ರವಾದ ಮನಸ್ಸಿನಿಂದ ಪ್ರಾರ್ಥನೆ ಮಾಡ್ತಿದ್ದೀರೇನೋ. ಅದರಿಂದಲೇ ನಿಮ್ಮ ಜೀವಿತದಲ್ಲಿ ದೈವ ನಿರ್ಣಯ ನೆರವೇರುತ್ತಾ ಇಲ್ಲ. ದೇವರು ನಿಮ್ಮನ್ನು ಯಾವ ಸತ್ಕ್ರಿಯೆಗಾಗಿ ಸಿದ್ಧ ಮಾಡಿದ್ದಾರೆ ಅದನ್ನು ನೀವು ಮಾಡಲು ಆಸಕ್ತರಾಗಿರ್ತಾ ಇಲ್ಲ. ಅದರ ಅರಿವು ನಿಮಗಾಗ್ತಿಲ್ಲ. ಯಾವುದೇ ವಿಷಯದಲ್ಲಾಗಲಿ ಪ್ರಯೋಜಕನಾಗಿ ನೀವು ಇರಲಾರದ ಹಾಗೆ, ಏನು ಮಾಡಲಾರದವರ ಹಾಗೆಯೇ ನಿಮ್ಮ ದಿನಗಳನ್ನು ಕಳೆಯುತ್ತಿದ್ದೀರಿ. ಓ ತಂದೆಯೇ, ನಿಮಗಾಗಿ ಒಂದು ಪ್ರಣಾಳಿಕೆ ಇದೆ. ಓ ತಾಯಿಯೇ, ನಿಮಗಾಗಿ ಒಂದು ಪ್ರಣಾಳಿಕೆ ಇದೆ. ದೇವರಿಂದ ಆರಿಸಲ್ಪಟ್ಟ ಸೇವಕರೇ, ನೀವು ಅಂದುಕೊಂಡ ಸೇವೆ ಮಾಡುವಂಥದ್ದಲ್ಲ. ದೇವರಲ್ಲಿ ನಿಮಗಾಗಿ ಒಂದು ಪ್ರಣಾಳಿಕೆ ಇದೆ, ಸೇವೆ ಮಾಡುವ ವಿಧಾನವಿದೆ. ಎಷ್ಟೇ ಜನ ಸೇವಕರನ್ನು ದೇವರು ಆರಿಸಿಕೊಂಡ್ರೂ ಕೂಡ ಪ್ರತಿಯೊಬ್ಬರನ್ನು ಒಂದು ಪ್ರತ್ಯೇಕವಾದ ಸತ್ಕ್ರಿಯೆಗೋಸ್ಕರ ಪ್ರತ್ಯೇಕವಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲು ಆತನು ಆರಿಸಿಕೊಂಡಿದ್ದಾರೆ. ಆತನ ಚಿತ್ತ ಏನೆಂದು ಅರಿತುಕೊಳ್ಳುವುದಾದರೆ, ಆ ರೀತಿಯಾಗಿ ರೂಪಿಸಲ್ಪಡುವುದಾದರೆ ಅದ್ಭುತವಾಗಿ ನಾವು ಊಹೆಗೂ ಮಿಗಿಲಾದಂತಹ ಅದ್ಭುತವಾದ ಕೃಪೆಯನ್ನು ಹೊಂದಿಕೊಳ್ತೇವೆ. ಒಂದು ಐಗುಪ್ತ ದೇಶ ಎಂಬ ರಾಜ್ಯಕ್ಕೆ ಮಾತ್ರ ರಾಜನಾಗಿ ಇರ್ತಾ ಇದ್ದನೇನೋ ಆ ದಿನ ಆ ಮೋಶೆ. ಆದರೆ ಅವನು ದೇವರ ಚಿತ್ತವನ್ನೇ ಮಾಡಲು ಇಷ್ಟಪಟ್ಟು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಾಗ ಎಷ್ಟು ದೊಡ್ಡ ನಾಯಕನಾದನು ನೋಡಿ. 40 ವರ್ಷಗಳವರೆಗೂ ಇಸ್ರಾಯೇಲ್ ಜನಾಂಗದವರನ್ನು ನಡೆಸುವುದು ಮಾತ್ರವಲ್ಲ, ಅದ್ಭುತವಾದ ರೀತಿಯಲ್ಲಿ ಲೋಕ ಎಂದು ಕಂಡರಿಯಲಾರದಂತಹ ಅದ್ಭುತ ಮಹತ್ಕಾರ್ಯಗಳನ್ನು ತೋರಿಸಲು ಸಾಧ್ಯವಾಯಿತು. ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿರಿ. ದೇವರು ನಿಮ್ಮ ಮೂಲಕ ತಲೆಮಾರುಗಳ ನಂತರ ತಲೆಮಾರು ಆಶೀರ್ವಾದ ಹೊಂದುವ ಹಾಗೆ, ನಿಮ್ಮ ಮಕ್ಕಳ ಮಕ್ಕಳು ಆಶೀರ್ವಾದ ಹೊಂದುವ ಹಾಗೆ ಕರ್ತನು ನಿಮ್ಮನ್ನು ತನ್ನ ಸಾಕ್ಷಿಯನ್ನಾಗಿ ಉಪಯೋಗಿಸಿಕೊಳ್ತಾರೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ. ಇಷ್ಟು ದೊಡ್ಡ ರಕ್ಷಣೆ ಹೊಂದಿ ಎದಕ್ಕೋಸ್ಕರ ನೀವು ನಮ್ಮನ್ನು ರಕ್ಷಿಸಿದ್ದೀರಿ ಎಂದು ಅರಿಯದೆ ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸುತ್ತಿದ್ದೇವೆ ಹೊರತು ಇಷ್ಟು ಸಾಕು ಎಂಬುದಾಗಿ ಇರೋದರಲ್ಲೇ ಸುಧಾರಿಸಿಕೊಳ್ತಿದ್ದೇವೆ. ಆದರೆ ಯಾವ ದೊಡ್ಡ ಆಲೋಚನೆಗಳಿಗಾಗಿ, ಯಾವ ಸತ್ಕ್ರಿಯೆಗಳಿಗಾಗಿ ದೇವರು ಮುಂಚಿತವಾಗಿ ನನ್ನನ್ನು ಆರಿಸಿಕೊಂಡಿದ್ದಾರೆ. ಎಷ್ಟೋ ದೊಡ್ಡ ರಕ್ಷಣೆಯನ್ನು ಕೊಟ್ಟಿದ್ದಾರಲ್ಲವೇ. ಅನುದಿನವೂ ಆತನ ಮಾತು ಕೇಳುವ ಅವಕಾಶ ಕೊಟ್ಟಿದ್ದಾರಲ್ಲವೇ. ಪ್ರಾರ್ಥಿಸುವಂತಹ ಆರಾಧಿಸುವಂತಹ ಸಭೆಯೊಳಗೆ ನನಗಿಟ್ಟಿದ್ದಾರಲ್ಲವೇ.
ನಂಬಿಕೆಯಲ್ಲಿ ಮುಂದೆ ಸಾಗುತ್ತಿರುವಾಗ ದೇವರ ಪ್ರಣಾಳಿಕೆ ನನ್ನ ವಿಷಯದಲ್ಲಿ ಏನಾಗಿವೆ ಎಂದು ಅರಿತುಕೊಳ್ಳುವ ಹಾಗೆ ವಿಶ್ವಾಸಿಗಳೆಂದು ಹೇಳಿಕೊಳ್ಳುವ ಪ್ರತಿಯೊಬ್ಬರೂ ಈ ದಿನ ಪ್ರತ್ಯೇಕವಾಗಿ ನಿಮ್ಮ ಸನ್ನಿಧಿಯಲ್ಲಿ ಮೊಳಕಾಲೂರಿ ತಮಗೋಸ್ಕರ ನೀವು ಕೂಡಿಟ್ಟಿರುವ ಸತ್ಕ್ರಿಯೆಗಳನ್ನು ಅವರು ಅರಿತುಕೊಳ್ಳುವ ಹಾಗೆ, ಅದನ್ನು ಮಾಡುವ ಹಾಗೆ ತಮ್ಮನ್ನು ತಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ನಿಮ್ಮ ಹಸ್ತದಿಂದ ನಮ್ಮೆಲ್ಲರನ್ನು ರೂಪಿಸಿ, ನಿಮ್ಮ ಆತ್ಮದಿಂದ ನಮ್ಮನ್ನು ತುಂಬಿಸಿ, ನಿಮ್ಮ ಸಾಧನಗಳಾಗಿ ನಿಮ್ಮನ್ನು ಮಹಿಮೆಪಡಿಸುವವರಾಗಿರುವ ಹಾಗೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ, ಒಂದು ವೇಳೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿಗಳನ್ನೆಲ್ಲ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಾವು ಅವೆಲ್ಲವುಗಳನ್ನು ಪರಿಶೀಲಿಸ್ತಿದ್ದೇವೆ, ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥನೆ ಮಾಡಿರಿ, ಅದ್ಭುತವಾಗಿ ದೇವರ ಬಳಿಯಿಂದ ಉತ್ತರ ಪಡೆದುಕೊಳ್ತೀರಿ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಈ ರೀತಿ ಅನುದಿನದ ಧ್ಯಾನ ಯೂಟ್ಯೂಬ್ನಲ್ಲಿ ನಾವು ಪ್ರಸಾರ ಮಾಡುತ್ತಲೇ ಇದ್ದೇವಲ್ಲವೇ? ಹಾಗಾಗಿ ಈಗ ನೀವು ವೀಕ್ಷಿಸುವಂಥವರು ನೀವಷ್ಟೇ ಅಲ್ಲದೆ ಇನ್ನು ಇತರರಿಗೂ ಕೂಡ ಇದರ ಕುರಿತು ತಿಳಿಯಪಡಿಸಿ ಅವರು ಕೂಡ ಆಶೀರ್ವಾದ ಹೊಂದುವ ಹಾಗೆ ದೇವರಿಗೆ ಮಹಿಮೆ ಪಡಿಸುವವರಾಗಿರಿ. ಅಷ್ಟು ಮಾತ್ರವಲ್ಲ, ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತೆ ಪ್ರೋತ್ಸಾಹಿಸಿರಿ. ಸೋಷಿಯಲ್ ಮೀಡಿಯಾ ಸೇವೆಯ ಕುರಿತಾಗಿ ಹಾಗೆಯೇ ನಾವು ಮಾಡುವ ಟೆಲಿವಿಷನ್ ಸೇವೆಯ ಕುರಿತಾಗಿ ನಿಮ್ಮೆಲ್ಲರಿಗೆ ಗೊತ್ತೇ ಇದೆ ಅಲ್ಲವೇ? 6 ಭಾಷೆಗಳಲ್ಲಿ ಸಾರಲ್ಪಡುವ ಈ ಕಾರ್ಯಕ್ರಮಗಳೆಲ್ಲ ಕರ್ತನ ಬರೋಣದವರೆಗೂ ಮುಂದುವರಿಸುವ ಹಾಗೆ ನಿಮ್ಮ ಕಾಣಿಕೆಗಳನ್ನು ಕಳಿಸಿಕೊಡಿರಿ. ಕರ್ತನು ನಿಮ್ಮನ್ನು ಪ್ರೇರೇಪಿಸುವುದರ ಮೇರೆಗೆ ನಿಮ್ಮ ಕಾಣಿಕೆಗಳನ್ನು ಕಳಿಸಿ ಸೇವೆಯಲ್ಲಿ ಪಾಲುಗಾರರಾಗಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ವಾಟ್ಸಪ್ ಮಾತ್ರ ಮಾಡಿರಿ. ಫೋನ್ ಮಾಡಿ ನಾವು ಎತ್ತಲಾರದಕ್ಕೆ ಬಾಧೆಪಡಬೇಡಿ. ಆದರೆ ಏನಾದರೂ ಡೀಟೇಲ್ಸ್ ಬೇಕಾದರೆ ಕೊಡಲ್ಪಟ್ಟಿರುವಂತಹ ಇದೇ ನಂಬರಿಗೆ ನೀವು ಮುಖ್ಯವಾದ ವಿಷಯವಿದ್ದಾಗ ಮಾತ್ರ ಕೊಡಲ್ಪಟ್ಟಂತಹ 8939731313 ನಂಬರ್ಗೆ ಕರೆ ಮಾಡಿದ್ರೆ ವಿವರಗಳು ತಿಳಿಸಲಾಗ್ತದೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.